ನೀವು ಹೇಳಿದ್ರೆ ಹೇಳ್ತಿದ್ದೀರ, ನಾನು ಎಂತ ಇದು ಮಾಡೋದು ಇಲ್ಲ. ನೀವು ಹೇಳ್ತಾನೆ ಅಂತ ಹೇಳಿ ನಾನು ಏನು ಮಾಡಿದ್ರೆ ಸುಮ್ಮನೆ ನಾನು ಇಷ್ಟು ರಾಕಿ ಕೂರ್ಬೇಕು ಕಡೆಗೆ. ಹೇಳ್ತೀನಿ ಅಷ್ಟು ರೀತಿಯ ಆ ಥರ ಹರ್ಕತ್ತಿದ್ರೆ ಇಲ್ಲ ಅಪ್ಪನ ಹತ್ರನೋ ಹೆಂಡತಿ ಹತ್ರನೂ ಹೇಳಿದ್ರೆ ಇದು ಆತಾರೆ. ನಮ್ಮ ಮನೇಲಿ ಗೌಡ್ರ ಅಂಕನ ಪೂರ್ತಿ ಒಯ್ಬಿಟ್ಟು ಸೊಸೆಗೆ ಬಿಟ್ಕೊಟ್ಕೊ ಕೂತಂಗೆ ಕೂತಾರೆ. ಕೊಟ್ಕೊಂಡ್ಲಿ ಹೇಳ್ತಾರಲ್ಲ, ಈಗ ಮನೆ ಒಳ್ಳೇದಾಗಬೇಕು ಅಂತ ಕಂಡು ಮಾಡ್ಬೇಕಂತಾರಲ್ಲ, ಅದೊಂದು ಹೌದಯ್ಯ. ಸುಮ್ಮನೆ ಹೇಳೋದಲ್ಲ, ಎಂತಕ ಹಾಳದೊಳ್ಳೆ ಮಾಡಲ್ಲ. ಹಂಗಾಗಿ ಅಂತೂ ಏನು ಕಾದೆ ಕೂತಷ್ಟು ಅಡಿಕೆ ಒಂದು ಅದೇ ಹಂಗೆ ಮಾಡಿದ್ನ ನಾನು ಹೋಗೇನಾರು ಮಧ್ಯದಲ್ಲಿ ಇವನಿಗೆ ಕೊಟ್ಟರೆ ಏನು ತಿಳ್ಕೊತಾರೆ? ಸುಗೌಡ್ರು ಸುಮ್ಮನೆ ಇರ್ತಾರ? ನಂಗೆ ಎಂತಕ್ಕೆ ಬೇಕು? ಇವನು ಏನು ಕಮ್ಮಿ ಇಲ್ಲ. ಕೆಲಸ ಆದಮೇಲೆ ಮತ್ತು ನಾ ಎಲ್ಲಿದ್ದೀನಿ ಅಂತ ಕಾಣಲ್ಲ ಇವನಿಗೆ. ಈಗ ಬಂದ್ಕೊಂಡು ಇದು ಮಾಡ್ತಾನೆ. ಬೇಕಾದ್ರೆ ಕೇಳಲಿ ಹೆಂಡತಿ ಹತ್ರನೇ. ಹೆಂಡತಿಗೆ ಅಷ್ಟೊಂದು ಗಂಡನ ಅಭಿಮಾನ ಇದ್ದರೆ ಎಂತಕ್ಕೆ ಹೇಳ್ತದೆ, ಒಂದು ದುಡ್ಡು ಕೊಡ್ತದೆ, ಒಂದು ಅಡಿಕೆ ತಗೊಂಡೋಗಿ ಅಂತಾರೆ. ಅದು ಹೇಳಿದ್ರು ಮತ್ತೇನು ಮಾವೇನಲ್ಲ ಅಂತ ಏನು ಹೇಳಲ್ಲ. ಹ್ಞೂ ಅಂತಾರೆ ಅವ್ರು. ಏನಾರು ಮಾಡ್ಕೊಳ್ಳಿ, ನಾನು ಸುಮ್ಮನೆ ಇದ್ಬಿಡ್ತೀನಿ. ಎಂತ ಮರ ನಮ್ಮನೆ ಪುರಾಣ ಇದ್ದಿದ್ದೆಯ, ನಿಮಗೂ ಕೇಂಡ್ ಬೇಜಾರಾಗ್ಯದ. ಅದೆಲ್ಲ ನಮ್ಮ ವಾಗೇಶಂದು ಎಂತಕಾರ ಒಂದು 10 kg ಅಡಿಕೆ ತಕ್ಕೊಡೋ, ನಂಗೆ ಭಾಳ ಒಂದು ಅರ್ಜೆಂಟ್ ಬೇಕಾಗಿದೆ ಅಂತಾನೆ. ಎಲ್ಲಿ ಯಾವ ದಂಡಾಳಕ್ಕೆ ಸಾಲ ಮಾಡ್ಕೊಂಡನೋ ಏನೋ ನಂಗಂತೂ ಗೊತ್ತಿಲ್ಲ. ತಲೆ ಬಿಸಿ ಮಾಡ್ಕೊ ಕೂತ್ಕೊಂಡಾನೆ. ಫೋನ್ ಮೇಲೆ ಫೋನು ಬರ್ತಾ ಇದ್ದಾವೆ ದುಡ್ಡು ಕೊಡು ಅಂತ. ಏನು ಗತಿ ಸಾಯ್ದು. ಹಾಗಾಗಿ ನಿನ್ನೆಯಿಂದ ಪೇಟೆ ಕಡೆನೂ ಹೋಗಲ್ಲ. ಅಷ್ಟೊಂದು ತರ್ಕ ಮಾಡಿ ಅಪ್ಪನ ಹತ್ರ ಹೆಂಡತಿ ಹತ್ರ ಯಾಜ ಮಾಡಿ ಹಾಲು ನಾನೇ ಕೊಡ್ತೀನಿ ಅಂತ ಹೇಳಿದ್ದು ಮಾಡಿದ್ನಲ್ಲ. ಈಗ ಮೊನ್ನೆ 2 ದಿನ ಆತಾನ ಹಾಲು ಕೊಡೋಕ್ಕೂ ಗುಂಡನ್ನು ಕಳಿಸ್ತಾ ಇದ್ದಾನೆ. ಗುಣ್ಣೆ ಹೋಗಲಿ ಅಂತ ಅದಾನೆ. ಹೋಗಲ್ಲ, ಮನೆ ಬಿಟ್ಟು ಹೋಗೋದೇ ಇಲ್ಲ. ಏನಾಗ್ಯದ ಅಂತ ನೋಡೋದು. ಗೊತ್ತಾ, ಎಂತಕ್ಕೆ ಬಂದೆ ಅಡುಗೆ ಮನೆಗೆ ಅಂತಲೇ ಏನು ಮರ್ತೋದಲ್ಲ. ಎಂಥದ್ನೋ ತಗೊಂಡು ಹೋಗೋಕ್ಕಂತ ಬಂದೀನಿ. ಹಿಂಗೆ ಆತಿದ್ರೆ ತಲೆ ಕೆಟ್ಟ 12 ಹಣ್ಣು ಆಗ್ತದೆ. ಇಲ್ಲ, ಜ್ಞಾನ ಬರಲ್ಲ. ಓದ್ತೀನಿ ನೋಡೋಣ, ಮತ್ತು ಅದೇ ಜಾಗಕ್ಕೆ ಹೋದ್ಮೇಲೆ ಜ್ಞಾನ ಆಗ್ತದನ್ನು ನೋಡ್ತೀನಿ. ನೀ ಎಷ್ಟೊತ್ತಿನಲ್ಲಿ ಬಂದೆ? ಎಂತ ಮಾಡ್ತಾನಿತ್ತೀಯ ಇಲ್ಲೇ? ಈಗಷ್ಟೇ ಬಂದೆ. ಎಂತ ಮಾಡ್ತಿದ್ದೀಯ ಅಂದ್ರೆ, ಅಡುಗೆ ಮನೇಲಿ ಕೆಲಸ ಮಾಡೋದು ಬೇಡ? ನಾನು ಗುಂಡನ ಹತ್ರ ಸ್ವಲ್ಪ ಕರ್ಬೇವಿನ ಸೊಪ್ಪು ಬೇಕು ತಗೋಬಾ ಅಂತ ಹೇಳಕ್ಕಂತ ಹೋಗಿದ್ದೆ. ಬೇವಿನ ಸೊಪ್ಪು ಖಾಲಿ ಆಗಿತ್ತಾ? ಬಂದೆ. ಒಂಚೂರು ಸಾರಿಗೆ ಒಂದು ಒಗ್ಗರಣೆ ಕೊಟ್ಟರೆ ಕೆಲಸ ಮುಗೀತದೆ. ಇವತ್ತಂತೂ ಆರಾಮಾಗಿರ್ಬೇಕು ಅಂದ್ಕೊಂಡೇನೆ. ಸ್ವಲ್ಪ ಅಡಿಕೆ ಅದು ಗೊರಬ್ಲಿಂದ ಇದನ್ನೊಂದು ಬೇರೆ ಮಾಡಬೇಕು. ಮಾಡಿ ಮತ್ತೊಂದು ಸರಿ ಚೊಗರಿ ಹಾಕಬೇಕು. ಅಯ್ಯೋ ಮರತಿ ಮಾವ ಸೊಸೆ, ಅದು ಏನು ಇದು ಮಾಡ್ತೀರ? ಮೊನ್ನೆನ ಕಿಲ್ಗೂ ನೋಡ್ತಿದ್ದೀನಿ, ಆರಿಸ್ತೀರಪ್ಪ. ಅದು ಎಂತ ನಮ್ಮ ಕಾಲದಲ್ಲೆಲ್ಲ ಹೀಗೆಲ್ಲ ಇರಲಪ್ಪ. ಒಂದು ಸತಿ ಹಾಕ್ಕೊಂಡು ಆರಿಸ್ಬಿಟ್ರೆ ಮುಗ್ದೋತು. ಈಗ ಅದರಿಂದ ನಿಮ್ಗೇನಾರು ತೊಂದರೆ ಆಯ್ತಾ ಹೇಳಿ? ಅದು ಮಿಷನ್ನಿಗೆ ಹಾಕೋದಲ್ಲ. ಕೆಲವೊಂದು ಹಸ ಇದ್ದಿದ್ದು ಇದಕ್ಕೆ ಗೊರಬ್ಲಿನ ಇದಕ್ಕೆ ಹೋಗಿರ್ತದೆ, ಅವನ್ನೆಲ್ಲ ಬಿಡಿಸಿ ಮತ್ತೊಂದು ಸರಿ ಜೋಗರಿಗೆ ಹಾಕೋದು. ರಾಶಿ ಹಿಡಿ ಆಗ್ತವೆ. ಗೊರಬ್ಲಿಗೂ ರಾಶಿ ಹಿಡಿಗೂ ರೇಟ್ ಎಷ್ಟು ಡಿಫ್ರೆನ್ಸ್ ಅದೇ ನೋಡಿ. ಒಂದು 2,000 ರೂಪಾಯಿ ಅದಕ್ಕೂ ಇದಕ್ಕೂ ಜಾಸ್ತಿ ಸಿಗಲಿ, ಏನು ಯಾರನ್ನು ಕೆಡಿಸ್ತದೆ ಹೇಳಿ? ಅದಕ್ಕೆ ನಾನೇ ಅದು ಮೊನ್ನೆ ಆರಿಸ್ತಾ ಇದ್ದಾಗ ಅಲ್ಲಿ ನೋಡೋದನ್ನ ಆ ಐಡಿಯಾ ಮಾಡಿದ್ದು. ನೀವು ಮತ್ತು ಅಲ್ಲಿ ಹೋಗ್ಕೊಂಡು ನಿಮ್ಮ ಮಗನ ಹತ್ರ ಎಲ್ಲ ಹೇಳ್ತಿರ್ಬೇಡಿ, ಮತ್ತೆ ಕೆಲಸ ಜಾಸ್ತಿ ಮಾಡ್ತೀರಿ ಹಾಗೆ ಹೀಗೆ ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಏನು ಮಾಡದೇ ಇದ್ದರೂ ಚಿಂತೆ ಇಲ್ಲ, ಕೆಲಸ ಮಾಡೋರಿಗೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಹೇಳೋಕ್ಕೇನು ಕಡಿಮೆ ಮಾಡಲ್ಲ ನಿಮ್ಮ ಮಗ. ಯಾವುದೊಂದು ಕಾರು ನೀನು ಅವ್ನು ಹಂಗೆ ದೂರ್ತಿರ್ಬೇಡ ಮರತಿ. ಯಾಕೆ ಭಾಳ ಜಳ್ಳಾಗೇನೆ 2-3 ದಿನದಿಂದ ಎಲ್ಲಿಗೂ ಹೋಗಲ್ಲ ಬರಲ್ಲ. ನೀನು ನೋಡ್ಲ ನೀನು ಅದು ಯಾವ ಥರದಾರೇನ ಮರತಿ ಹೆಂಗಸ್ರ?
ನಾವೆಲ್ಲ ಅವಾಗ ನಿಮ್ಮಂಗೆ ಇರೋಷ್ಟೊತ್ತಿಗೆ ಗೌಡ್ರು ಒಂದು ಚೂರು ತಲೆ ಬಿಸಿ ಮಾಡ್ಕೊಂಡು ಕೂತ್ರು ಸಾಕು, ಎಂತ ಆತ ಅಂತ ಕೇಳೋ ತನಕ ಸಮಾಧಾನ ಆತಿರ್ಲ. ಏನು ದುಡ್ಡು ಕಾಸು ಬೇಕಾದ್ರೆ ಎಷ್ಟಾರು ಗೋಳಾಟ ಅವ್ರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಮಾಡ್ತಿದ್ದೆ. ನೀವು ಏನಾದರೂ ಒಂಥರ ಮುನ್ಸಿಗೆ ತಗೊಳಲ್ಲ ಮರತಿ ನೀನು. ಅದು ಹೆಂಗೆ ಗಟ್ಟಿ ಜೀವ ಮಾಡ್ಕೊಂಡಿರ್ತೀಯೇನ ನೀನು. ನೋಡ್ಲಾನೆ ಅವಾಗ 2-3 ದಿನದಿಂದ ಭಾಳ ಜಳ್ಳಾಗ್ಲನೆ ಕೇಂಡ ನೀ ಎಂತಕ್ಕೆ ಹಿಂಗಿದ್ದೀಯಾ ಅಂತ. ಹೌದಪ್ಪ, ಮಾವನು ಹೇಳ್ತಿರ್ತಾರೆ ಒಂದೊಂದು ಸತಿ. ಸ್ವಲ್ಪ ಏನಾರು ಬೇಜಾರು ಹಾಕಿದ್ರು ಬಂದು ಕೇಳ್ತಿತ್ತು ಎಂತ ಆಗಿದೆ ಏನು ಅಂಥೇಳಿ. ಏನು ಎಂತ ಹೇಳಿದ್ರು ಅದ್ರ ಬಂಗಾರನಾರು ತಗೊಡ್ತಿತ್ತು, ತೊಗೊಂಡೋಗಿ ಇಡಿ ಅಂಥೇಳಿ ಅಂತಿದ್ರು. ಆದರೆ ನಿಮ್ಗೆ ಈಗಲೂ ಅನ್ನಿಸ್ತದೆಯಾ ನೀವು ಅವಾಗ ಒಳ್ಳೆ ಕೆಲಸ ಮಾಡಿದ್ರಿ ಅಂತ? ಯೋಚನೆ ಮಾಡಿ. ಮತ್ತೆಂತ ಈಗ ಆ ಥರ ತಲೆ ಬಿಸಿ ಮಾಡ್ಕೊಂಡು ಕೂತಿರೋಷ್ಟೊತ್ತಿಗೆ ನಾನು ಬರೀ ದುಡ್ಡಿಂದು ಬಂಗಾರದ್ದು ಮಕ ನೋಡ್ಕೊಂಡಿರೋಕ್ಕಾಗ್ತದ? ಇಂತಾಗೆ ಕೊಟ್ಟಿದ್ದೆ ಅವಾಗ ಅಂತಾರಾಗಲಿ. ಮಾವು ಜ್ಞಾನ ಅದೇ ಹೇಳಿದ್ರಲ್ಲ, ಒಳ್ಳೇದಾಗಲೇ ಇಲ್ಲ ಅತ್ತೆ. ನೀವು ಆ ಥರ ಮಾಡಿದ್ರಿಂದ ಕೆಟ್ಟದ್ದೇ ಆಗಿದ್ಬಿಟ್ರೆ ಒಳ್ಳೇದು ಖಂಡಿತ ಆಗಲ್ಲ. 1 ಸತಿ ನೋಡಬೇಕಿತ್ತು, 2 ಸತಿ ನೋಡಬೇಕಿತ್ತು, 3ನೇ ಸತಿಗೂ ನಿಮಗೆ ಗೊತ್ತಾಗ್ಲ ದುಡ್ಡು ಯಾವುದೋ ಪ್ರಯೋಜನ ಇಲ್ದಿದ್ದಲ್ಲಿ ಹೋಗ್ತಾ ಇದೆ ಅಂಥೇಳಿ. ಅವಾಗ ನೀವು ಸುಮ್ಮನಾಗಿದ್ರೆ ಅವ್ರು ಕೇಳ್ದಂಗೂ ದುಡ್ಡು ತಂದು ಕೊಟ್ರಿ, ಅವ್ರು ಆರಾಮಾಗಿ ಖರ್ಚು ಮಾಡ್ಕೊಂಡಿದ್ರು. ಮನೆ ಸಂಸಾರ ಎಲ್ಲಿಗೆ ಬಂದ್ಕೊಂಡು ಕೂತದೆ ಹೇಳಿ? ನೀವು ಬರೋಷ್ಟೊತ್ತಿಗೆ ಹೆಂಗಿತ್ತಿದ್ದು, ಈಗ ಹೆಂಗದೆ? ಅದನ್ನೇ ಮತ್ತೆ ರಿಪೀಟ್ ಮಾಡೋಕ್ಕೆ ನೋಡಬೇಡಿ. 3 ದಿನದಿಂದ ಬೇಜಾರಲ್ಲಿ ಅದಾರೆ ಅಂದರೆ ಇರಲಿ, ಸ್ವಲ್ಪ ಬೇಜಾರಾಗಲಿ. ಅಯ್ಯೋ ನಾನು ಹಿಂಗೆ ಮಾಡೋದ್ನಲ್ಲ, ಹಿಂಗೆ ತಪ್ಪಾತಲ್ಲ ಅಂತ ಅವ್ರ ಮನಸ್ಸಿಗೆ ಬರಲಿ. ಇನ್ನೊಂದು ಸತಿ ತಪ್ಪು ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ. ಸುಮ್ಮನೆ ಕೂತ್ಕೊಂಬರತ್ತೆ. ನಾಳೆ ಏನಾರು ಹೆಚ್ಚು ಕಮ್ಮಿ ಆದರೆ ಗೊತ್ತಾಗ್ತದ, ಆವಾಗ ಬುದ್ಧಿ ಬರ್ತದಂತೆ. ಎಂಥ ಬುದ್ಧಿ ಬರ್ತದೆ? ಏನು ಸಣ್ಣ ಬಾಲೆ ಅವ? ಎಲ್ಲದಕ್ಕೂ ಹಂಗೆ ದುಡ್ಡಿನ ಮಕ್ಕ ನೋಡ್ತಿರೋಕ್ಕಾಗಲ್ಲ. ಹೌದೌದು, ನೀವು ಹೇಳೋದು ಹೌದಯ್ಯ. ಎಲ್ಲದಕ್ಕೂ ದುಡ್ಡಿನ ಮುಖ ನೋಡಬಾರ್ದು. ಯಾವ್ದಾರು ಒಳ್ಳೆ ಕೆಲಸ ಮಾಡ್ಬೇಕಾರೆ ಮಾತ್ರ. ಹಿಂಗಿದ್ಕಲ್ಲ. ನೀವು ಅಷ್ಟು ಹೇಳ್ತೀರಲ್ಲ ಅಮ್ಮ. ಕೇಳಿದ್ರ ನಿಮ್ಮ ಮಗನ ಹತ್ರ ಯಾಕೆ ಬೇಜಾರಲ್ಲಿದ್ದೀಯ, ಏನಾಗಿದೆ ಅಂತ ಕೇಳಿದ್ರ? ಹೇಳಿ. ಕೇಳಿದೆ. ಈಗ ಹೇಳಿದ್ರೆ ನೀವು ಮಾವ ಸೊಸೆ ಒಪ್ತೀರಾ? ಎಂಥರಾಗಲಿ ಇದೊಂದು ಸತಿ ಒಂದು 10 kg ಅಡಿಕೆ ತೊಗೊಂಡು ಹೋಗಲಿ ಬಿಡೆ. ಈಗ ಗಂಡಸ್ರು ಅಂದ್ರೆ ಹೊರಗಡೆ ಹೋದಲ್ಲಿ 108 ಖರ್ಚಿರ್ತದೆ, ಸಾಲ ಪಾಲ ಮಾಡ್ಕೊಂಡಿರ್ತಾರೆ. ಇಷ್ಟು ದೊಡ್ಡ ಸಾವುಕಾರ ಮಗ ಆಗಿ ಹೋಗಿ ಬೇರೆಯವ್ರ ಹತ್ರ ಕೈ ಚಾಚ್ತಾ ಇರೋಕ್ಕಾಗ್ತದ? ನೋಡಿ, ಈಗ ಅಲ್ಲಿ ಹಾಲಿಂದಾರು ದುಡ್ಡು ಅವನ ಕೈಗೆ ಸಿಗ್ತಿತ್ತಂತೆ, ಅದನ್ನು ಬರೆದಿದ್ದಂಗೆ ಮಾಡಿಟ್ಟಿಯಂತೆ. ತಿಂಗಳಿಗೊಂದು ಸತಿ ಇದಕ್ಕೆ ಹಾಕೋದು ಅಂತ ಏನೋ ಮಾಡಿ ಅಂತಲ್ಲ. ಇದು ಸಮಾನ? ನೀನು ಮಾಡಿ ಸಮಾನ ಇದಾ? ನಾನು ಎಲ್ಲಿಗೆ ಹೋಗೀನಿ, ಎಂತ ಮಾಡೀನಿ? ಮಾವ ಏನಾರು ಹೋಗಿ ಆ ಥರ ಹೇಳಿರ್ಬೋದೇನ? ಏನು ತಪ್ಪು ಅದರಲ್ಲಿ? ಬರೀ ಹಾಲು ಕೊಡೋದು ಅಂದ್ಬಿಟ್ರೆ ದುಡ್ಡೇನು ಮನೆಗೆ ಬರ್ತಿರಲ್ಲ, ಅದಕ್ಕೆ ಆ ಥರ ಮಾಡ್ಯಾರೆ. ಅಡಿಕೆ ಗಿಡಕೆ ತೊಗೊಂಡೋಗೋಕ್ಕಂತೂ ನಾನು ಖಂಡಿತ ಬಿಡಲ್ಲ. ಬಿಡಲ್ಲ ಅಂದ್ರೆ ನಾನೇನು ಕುಸ್ತಿ ಮಾಡ್ತಾ ಕೂರೋಕ್ಕಾಗಲ್ಲ. ನಾನು ಮಾವನ ಹತ್ರ ಹೇಳ್ತೀನಿ. ನೀವು ಹೇಳಿದ್ರಿ ಅಂತಾನೇ ಹೇಳ್ತೀನಿ. ನೀವು ಅವ್ರಿಗೆ ಉತ್ತರ ಕೊಟ್ಕೊಳ್ಳಿ. ನಾ ಇನ್ನೇನು ಹೇಳೋದೇ ಇಲ್ಲ. ಯಾವಾಗಲೂ ಒಂಥರ ತಲೆ ಹಲ್ಟೆ ಮಾಡ್ತಿರಬಾರ್ದು ನೋಡು ಸರಿತಾ. ಮೊದಲೇ ದಿನ ಚೆನ್ನಾಗಿಲ್ಲ, ಗಿರಾಚಾರ ಕೆಟ್ಟಾಗಿ ಏನಾಗ್ತದೇನ ಭಾಳ ಒಂದು ಇದಾಗೇನೆ. ನೋಡೋಣ, ಈ ಮಾವ ಈ ಸತಿ ಒಂದು ಹೇಳ್ಬೇಡ. ಮುಂದಿನ ಸತಿಯಿಂದ ಅವೇನಾರು ಹಿಂಗೆ ಕೇಂದ್ರ ನಾನೇ ಹೇಳ್ತೀನಿ. ಒಂದು 10 kg ಅಡಿಕೆ ತಗೊಂಡು ಹೋಗಲಿ ಬಿಡು. ಅಲ್ಲಿ ಹೆಂಗಿದ್ರು ಕೊರೆ ಮೂಟೆ ಅದೆಯಲ್ಲ, ಅದರಲ್ಲಿ ಒಂದು 10 kg ತಗೊಂಡೋಗ್ಲಿ. ಮನೆಗೆ ಸಾಮಾನು ಎಲ್ಲ ತರಕ್ಕೆ ಹೇಳ್ತೀನಿ. ಸಾಧ್ಯನೇ ಇಲ್ಲ, ನಾನಂತೂ ಒಪ್ಪಲ್ಲ. ಸಾಮಾನು ತತ್ತಾರೆ, ಮಾವು ತತ್ತಾರೆ, ನನಗೆ ಅದ್ರದ್ದೇನು ತಲೆ ಬಿಸಿ ಇಲ್ಲ. ಇದನ್ನಂತೂ ನಾನು ಒಪ್ಪೋದೇ ಇಲ್ಲ. ಅತ್ತೆ, ನೀವು ಏನು ಬೇಕಾದ್ರೆ ಹೇಳಿ. ನೋಡು, ಸಾರು ಕಡಿ ಕೊಟ್ಟು ಹೇಳ್ತಾ ಇದ್ದೀನಿ, ನಿಮ್ಮದೇ ನೀವು ಹಠ ಸಾಧನೆ ಮಾಡೋಕ್ಕೆ ಹೋಗಬೇಡಿ. ಈಗ ಇಲ್ಲೇನಾರು ಇದಾಗಲ ಅಂದರೆ ಬೇರೆ ಅದರ ದಾರಿ ಹುಡುಕಿತಾನ. ಹೇಳ್ದೆ ಹಿಂಗೆ ಮಾಡ್ತಾಯಿದ್ರೆ ನಾನು ಹೋಗಲ್ಲಿ ಹಾಲಿನ ದುಡ್ಡು ಇಸ್ಕೊತೀನಿ, ನಾ ಹೆದರ್ಸಿದ್ರೆ ಅವ್ನು ಕೊಡ್ತಾನೆ, ಕೊಡಲ್ಲ ಅನ್ನೋದೇನಿಲ್ಲ.
ನಮ್ಮನೆ ದುಡ್ಡು ಹಂಗೆ ಇಸ್ಕೊಳಕ್ಕೆ ನಂಗೇನು ಹೆದರಿಕೆ, ಪೂರ್ತಿ ಇವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗಲ್ಲ ಅಂತಾನೆ. ಅಲ್ಲಿ ಹೋಗಿ ಇಸ್ಕೊಂಡ್ರೆ ಎಂತ ಮಾಡ್ತೀರಿ ಅವಾಗ? ಮಾಡೋದಂತ ಇಲ್ಲ, ಮಾರನೇ ದಿವಸದಿಂದ ನಾನು ಹಾಲು ತೊಗೊಂಡು ಹೋಗ್ತೀನಿ ಅಷ್ಟೇ. ಈಗ ಹೇಳಿದ್ದು ಒಂದು ಒಳ್ಳೇದಾಯ್ತು, ನೀವು ಮಾವನ ಹತ್ರ ಹೇಳ್ತೀನಿ, ಗೊತ್ತಾಗ್ತದಲ್ಲ ದುಡ್ಡು ತಗೊಂಡಾರ ಏನು ಅಂತ. ಅದು ಗೊತ್ತಾದ ಮಾರನೇ ದಿವಸದಿಂದ ನಾನೇ ತೊಗೊಂಡು ಹೋಗೋದು ಹಾಲು, ಅದು ಏನು ಬೇಕಾರಾಗಲಿ. ಅಯ್ಯೋ ಮಾರತಿ, ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ ಕೂರಕ್ಕೆ ನಂಗೆ ಸಾಧ್ಯ ಇಲ್ಲ. ಹಂಗಾರೆ ಇದಾರು ಮಾಡಿ, ನಾ ಹೇಳ್ದಂಗಾರು ಮಾಡೋ, ಒಂದು 10 kg ಅಡಿಕೆ ತಗೊಂಡೋಗ್ಲಿ ಬಿಡು. ಇದು ಒಳ್ಳೆ ಕತೆ ಆಯ್ತಲ್ಲ. ನನ್ನ ಹತ್ರ ಏನು ಹೇಳ್ತಿದ್ದೀರಿ? ನಾನೇನು ಮನೆ ಯಜಮಾನಿನ? ನೀವು ನಿಮ್ಮ ಮನೆಯವರು ಹೋಗಿ ಹೇಳಿ, ಅವ್ರ ಹತ್ರ ಹೇಳಿ, ಮಗ ಪಾಪ ಭಾಳ ಬೇಜಾರಲ್ಲೇ ಕೂತಾನೆ, ಕೊಡಿ ಅಂತ ಹೇಳಿ. ನೀವು ಗಂಡ ಹೆಂಡತಿ ಮಾತಾಡ್ಕೊಳ್ಳಿ, ನನ್ನ ಹತ್ರ ಏನು ಕೇಳಕ್ಕೆ ಬರಬೇಡಿ. ಅವೆಲ್ಲ ನಾಟಕ ಮಾಡಬೇಡ ನೀನು. ನಂಗೆ ಮತ್ತೆ ಸಿಟ್ಟು ಬಂದರೆ ನಾನು ಏನಾರು ಬೈಬೇಕಾಗ್ತದೆ. ಏನು ಗೊತ್ತೇ ಇಲ್ಲ ನಿನಗೆ, ನಿನ್ನ ಮಾವ ಯಾರು ನನ್ನ ಮಾತು ಕೇಳ್ತಾರ, ನಿನ್ನ ಮಾತು ಕೇಳ್ತಾರ ಅಂತ. ನಾ ಹೇಳಿದ್ನ ಅವ್ರ ಹತ್ರ ಹೋಗಿ ಕೇಳಿದ್ನ, ನೀನು ಯಜಮಾನಿ ಅಂತ ಯಜಮಾನಿ ಅಂತ ಹೇಳಿದ್ನ ಅನ್ನೋದೆ ಅಂತ. ನಿಂದೇ ಯಜಮಾನಿಕೆ ಮನೆಯಲ್ಲಿ, ಮತ್ತೆ ಯಾರೇ ಅಂತ ಇದು ಮಾಡ್ತಾರೆ. ಅದಂತೂ ಹೋಗ್ಕೊಂಡ್ಲೆ ಇದು ಮಾಡ. ಮಾವನ ಹತ್ರ ಏನು ಹೇಳೋದು ಬೇಡ, ನಾನೇನು ಹೇಳಕ್ಕೆ ಹೋಗಲ್ಲ, ಗುಂಡಿಗೂ ಗೊತ್ತಾಗೋದು ಬೇಡ, ತಗೊಂಡು ಹೋಗಲಿ ಬಿಡು. ಆಗಲ್ಲ ಅಂದ್ರೆ ಆಗಲ್ಲ, ಅದು ಏನು ಬೇಕಾದರೂ ಆಗಲಿ, ನಾನಂತೂ ಈ ಸತಿ ಒಪ್ಪಲ್ಲ. ನನ್ನ ಹತ್ರ ತುಂಬ ಕೇಳಿದ್ರು ಹಿಂಗೆ ಮಾಡ್ತೀನಿ ಅಂತ, ನಾನು ಬೇಡ ಅಂದಕ್ಕೂ ನಿಮ್ಮನ್ನು ಚೂ ಬಿಟ್ಟಾರಷ್ಟೇ. ನೀವು ಆವಾಗ ಮಾಡಿದ ತಪ್ಪನ್ನೇ ಈಗಲೂ ಮಾಡ್ತಿದ್ದೀರಿ. ಒಂದು ಸ್ವಲ್ಪ ದಿವಸ ಸುಮ್ಮನೆ ಇದ್ದುಬಿಡಿ, ನೀವೇನು ಮಾಡೋದು ಬೇಡ. ನಂಗೆ ಆಗಲ್ಲ ಮರೆಯ, ನೀವೇನಾರು ಮಾಡ್ಕೊಳ್ಳಿ ಅನ್ನಿ, ಅಷ್ಟಾರು ಒಂದು ಹೇಳಿಬಿಡಿ. ಆಮೇಲೆ ಉಳ್ದಿದ್ದು ನೋಡ್ಕಿತಾರೆ ಮಾವ. ಏನಾರು ಒಂದು ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಮುಂದೆ ಗೊತ್ತಾಗ್ತದಲ್ಲ, ಗೊತ್ತಾದ್ಮೇಲೆ ಆಮೇಲೆ ನೋಡೋಣ. ಅಯ್ಯೋ ಮಾರತಿ, ನಿನ್ನ ಹತ್ರ ಹೋಗಿ ಮಾತಾಡ್ತೀನಲ್ಲ, ಒಲ್ಟಿ ಥರದ ಹಿಂಸೆ ಮಾತ್ರ. ಮನಸ್ಸರು ಹೇಳಿದ್ದು ಒಂದು ತಲೆ ಒಳಗೆ ಹೋಗೋದೇ ಇಲ್ಲ, ತಾನು ಹೇಳಿದ್ದೇ ಆಗ್ಬೇಕು. ಒಂದು ಕಿರ್ದಾಗಿದ್ದರು ಏನಿಲ್ಲ, ಹಾಡಿ ಕಿಲ್ದಿದ್ರೆ ಹೌದು ಅಂತ ಎಲ್ಲ ಹೇಳ್ತಾರೆ. ರತ್ನ ಸಗತ ಮೊನ್ನೆ ಹೇಳ್ತಿತ್ತು, ಅವರ ಮನೇಲಿ ಎಲ್ಲೂ ಅಡ್ಕಿಲ್ಲ, ಸ್ವಲ್ಪ ಗನಗಾಗಿದ್ದೆ ಈ ಸತಿ ನಿಮ್ಮ ಮನೆಯಲ್ಲಿ ಅಂತ. ಮನೆ ಮಗಗಿಲ್ದಿದ್ದ ಅದು ಎಂತಕ್ಕೆ ನೋಡೋಣ, ಏನು ಪೂರ್ತಿ ಕೊಟ್ಟು ಹರಿಸಿ ಅಂತ ಹೇಳಿದ್ನ. ಭಾಳ ಹರ್ಕತ್ತಾಗಿದ್ದಕ್ಕೆ ಒಂದು 10,000 ರೂಪಾಯಿ, 10,000 ಅಂತೀನಿ. 10 kg ಅಡಿಕೆ ಅಂದರೆ ಎಷ್ಟು ಬತ್ತಿತ್ತು? ಒಂದು 3,000 ರೂಪಾಯಿ ಬಂದಿದ್ದು ಎಂಥ ಕಾರ ಇದು ಮಾಡ್ಕಿತಿದ್ದ. ಏನು ಮನೆ ಮಗಲ್ಲ ಅವ, ಹೇಳೋದೇನು ಸುಳ್ಳ? ಬತ್ತ ನಿಂದೆ ಪೂರ್ತಿ ಯಜಮಾನಿಕೆ ಆಗಿ ಹೋಗಿದೆ. ಎಂಥ ನಿಮ್ಮ ಪುರಾಣ ಯಾವಾಗಲೂ ಇದ್ದಿದ್ದು ಅಂತ ಹೇಳ್ತೀರಾ? ಹೌದು, ಏನು ಮಾಡೋದು ಹೇಳಿ. ನಂಗೆ ಅನ್ನಿಸ್ತದೆ ನಮ್ಮ ಮನೇಲಿ ಮಾತ್ರ ಅಂತ. ಇಲ್ಲಿ ಎಲ್ಲರ ಮನೆಯಲ್ಲೂ ಈ ಥರದ್ದು ಒಂದೊಂದು ಇದ್ದೇ ಇರ್ತದೆ. ಹೆಂಗಾರು ಮಾಡೋದನ್ನು ಸರಿ ಮಾಡೋಕ್ಕೆ ನೋಡ್ಕೊಬೇಕಲ್ಲ. ಇವರಿಗೆ ಅತ್ತೆ ಎಷ್ಟು ಹೇಳಿದ್ರು ಅವ್ರಿಗೆ ತಲೆಗೇ ಹೋಗಲ್ಲ. ಅಲ್ಲ, ಮಗ ಅನ್ನೋ ಆಸೆ ಇರ್ತದೆ, ಎಷ್ಟಂದ್ರೂ ನಾನು ಬೇರೆಯವಳೆಯ. ಹೌದು, ಹಂಗಂತ ಏನು ಮಾಡೋದು ಹೇಳಿ? ಅವ್ರು ಹೇಳ್ದಂಗೆ ಕೇಳ್ಕೊಂಡಿರೋಕ್ಕಾಗ್ತದ? ಏನೋ ಒಂದು ಹಂಗೂ ಹಿಂಗೂ ಮಾಡಂತೂ ಅವ್ರ ಕೈಗೆ ದುಡ್ಡು ಸಿಗದೆ ಇದ್ದಂಗಂತೂ ನಾನು ನೋಡ್ಕೊತೀನಿ. ಮುಂದೆ ಏನು ಬೇಕಾರಾಗಲಿ. ಅಯ್ಯೋ ಮಾರಯ್ಯ, ನನ್ನ ಜೀವ ಈ ಥರ ತಿಂದರೆ ನಾನು ಏನು ಮಾಡಲ? ಏನಾರು ಮಾಡ್ಕೊಳ, ನಂಗೆ ಗೊತ್ತಿಲ್ಲ. ನೀ ಏನಾರು ಮಾಡ್ಕೆ, ಭಾಳ ಹರ್ಕತ್ತಿದ್ರು ತಗೊಂಡು ಹೋಗೋದಾರು ಹೋಗು, ನಾನು ಎಂತ ಮಾಡಲಿ? ಕೇಂಡರಿಗೆ ಉತ್ತರ ಕೊಟ್ಕ ನೀನು. ನನ್ನ ಹತ್ರ ಬಂದ್ಕೊಂಡು ಹಿಂಗೆ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗ್ತದ? ನಿನ್ನ ಮತ್ತೆ ಕೇಳ್ದಿದ್ದಾಳೆ, ನನ್ನ ಮತ್ತೆ ಕೇಳ್ತದನ? ಚೂರು ಜನ ಎಲ್ಲ ತಲೆ ಮೇಲೆ ಹಚ್ಚಿ ಕೂರಿಸ್ಕೈತೀಯ. ಈಗ ಬಂದ್ಕೊಂಡು ನನ್ನ ಹತ್ರ ಇದು ಮಾಡ್ತೀವಿ. ಏನಾರು ಮಾಡ್ಕೊಳ್ಳಿಯಪ್ಪ, ನನ್ನ ಮಾತ್ರ ಮಜ್ಜಿಗೆ ತರಬೇಡಿ. ಅಲ್ಲಿ ಮತ್ತೆ ಶುರು ಆತ ಏನೋ ಈಗ. ಅಪ್ಪ ದೇವ್ರೇ.